ಪ್ರಜಾಪುರ ಊರಲ್ಲಿ ಮೋಹನ್ ಎಂಬ ಹೆಸರಿನ ಕಾರ್ಪೆಂಟರ್ ಇರ್ತಿದ್ದ. ಅವನು ತನ್ನ ಕೆಲಸದಲ್ಲಿ ತುಂಬಾ ಪ್ರಾವೀಣ್ಯತೆ ಪಡೆದಿದ್ದ. ಇತ್ತೀಚೆಗಷ್ಟೇ ಮೋಹನ್ನ ಮಗಳು ದಿವ್ಯಾಳ ಮದುವೆ ಮಾತುಕತೆ ಆಗಿತ್ತು. ಈಗಂತೂ ದಿವ್ಯಾ ಮದುವೆನೂ ಫಿಕ್ಸ್ ಆಗ್ಬಿಟ್ಟಿದೆ ರೀ. ಇದು ತುಂಬಾ ಸಂತೋಷದ ವಿಷಯ. ಇನ್ನೊಂದು ವರ್ಷದಲ್ಲಿ ಇವಳು ಮದುವೆ ಆಗ್ಬಿಟ್ರೆ ಸಾಕು. ಆದ್ರೆ ಈ ಮನೆ ದಿವ್ಯಾ ಇಲ್ದೆ ತುಂಬಾ ಖಾಲಿ ಖಾಲಿ ಅನ್ಸುತ್ತೆ. ಆದ್ರೆ ಮದ್ವೆ ಇನ್ನೊಂದ್ ವರ್ಷದಲ್ಲಿ ಆಗ್ಬೇಕು ಅಂದ್ರೆ ನೀವು 1 ವರ್ಷದಲ್ಲಿ ಎಲ್ಲಾ ಕೆಲ್ಸಗಳನ್ನು ಮಾಡ್ಕೊಳಕ್ಕಾಗತ್ತಾ? ನೀನ್ ಚಿಂತೆ ಮಾಡ್ಬೇಡ ಮಗಳೇ, ಅದು ನನ್ ಕೆಲ್ಸ. ಆದ್ರೂ ರೀ, ದಿವ್ಯಾ ಹೇಳ್ತಿರೋ ಮಾತು ಸರಿಯಾಗಿದೆ. ನಿಮ್ಗಂತೂ ಕೆಲ್ಸ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಅದೇನೋ ಇದೆ. ಇವತ್ತೊಂದ್ಸಲ ಹೋಗಿ ಜಮೀನ್ದಾರ್ನ ಭೇಟಿ ಆಗ್ತೀನಿ. ಯಾರಿಗೊತ್ತು, ಅವ್ರು ನಮ್ಗೇನಾದ್ರೂ ಸಹಾಯ ಮಾಡ್ಬೋದು. ಸರಿ, ನಿಮ್ಮಿಷ್ಟ ಬಂದ್ಹಾಗ್ ಮಾಡಿ. ಮೋಹನ್ ಜಮೀನ್ದಾರರ ಮನೆ ಕಡೆಗೆ ಹೊರಟ್ಬಿಟ್ಟ. ಅಯ್ಯೋ ಜಮೀನ್ದಾರೇ, ಹೇಗಿದ್ದೀರಾ? ಎಲ್ಲ ಸೌಖ್ಯ ಅಲ್ವಾ? ಎಲ್ಲಿ ತನಕ ಏನೋ ಸೌಖ್ಯ ಆಯ್ತು ಕಣಪ್ಪ. ಇವಾಗ ನೀನ್ ನನ್ನ ಹತ್ರ ಏನಾದ್ರೂ ಕೇಳ್ತೀಯ, ಅದರಿಂದ ಗೊತ್ತಾಗತ್ತೆ ನಾನು ಮುಂದೆ ಸೌಖ್ಯವಾಗಿರ್ತೀನೋ ಇಲ್ವೋ ಅಂತ. ಜಮೀನ್ದಾರೇ, ನೀವಂತೂ ಸುಮ್ನೆ ತಮಾಷೆ ಮಾಡ್ದೆ. ಇವಾಗ ಹೇಳು, ಯಾಕೆ ಬಂದೆ? ಜಮೀನ್ದಾರೇ, ನಿಮ್ಗಂತೂ ಗೊತ್ತೇ ಇದೆ, ದಿವ್ಯಂಗೆ 1 ವರ್ಷ ಆದ್ಮೇಲೆ ಮದ್ವೆ ಆಗ್ಬೇಕು ಅಂತ ಎಲ್ಲ ನಿರ್ಧಾರ ಆಗಿದೆ. ಆ ಸಮಯದಲ್ಲಿ ನನಗೆ ಜಮೀನ್ದಾರೇ ತುಂಬಾ ದುಡ್ಡಿನ ಅವಶ್ಯಕತೆ ಬೇಕಾಗುತ್ತೆ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿರೋದು. ಬಹುಶಃ ಅವತ್ತು ಏನಾದ್ರೂ ತೊಂದರೆ ಬಂದ್ರೆ ಆ ಸಮಯದಲ್ಲಿ ನೀವು ನಮ್ಗೆ ದುಡ್ಡಿನ ಸಹಾಯ ಮಾಡಬೇಕು. ಮೋಹನ್, ನಾನು ನಿನಗೆ ದುಡ್ಡು ಅಂತೂ ಕೊಡೋದಿಲ್ಲ. ಮೊದಲೇ ನನ್ನ ಹತ್ರ ಅಷ್ಟೊಂದೇನು ದುಡ್ಡಿಲ್ಲ ನಿನ್ನ ಮಗಳ ಮದುವೆಗೆ ಕೊಡೋ ಅಷ್ಟು. ಸರಿ ಜಮೀನ್ದಾರೆ, ಪರವಾಗಿಲ್ಲ. ಆದ್ರೆ ಊರಲ್ಲಿ ಯಾವುದೇ ಮರದ ಕೆಲಸ ಇದ್ರೂ ನೀವು ಅದು ನನಗೆ ಕೊಡಿ. ನಾನು ತುಂಬಾ ಕಷ್ಟಪಟ್ಟು ಸ್ವಲ್ಪ ದುಡ್ಡನ್ನ ಮಾಡಬಹುದು. ಒಂದ್ ವೇಳೆ ಇಡೀ ಊರಿನ ಕೆಲಸ ಇವನೊಬ್ನೇ ಮಾಡಿಬಿಟ್ರೆ ನನಗಿಂತ ಶ್ರೀಮಂತ ಆಗ್ಬಿಡ್ತಾನೆ. ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇವನಿಗೆ ಸಹಾಯ ಮಾಡಬಾರ್ದು. ಅದು ಅಲ್ಲದೆ ಒಬ್ನೇ ಇದ್ದು ಇಡೀ ಊರಿನ ಕೆಲಸ ಮಾಡೋದು ಕಷ್ಟನೇ. ಸದ್ಯಕ್ಕೆ ಹೂ ಅಂದ್ಬಿಡೋಣ. ಸರಿ ಸರಿ, ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ. ಧನ್ಯವಾದ ಜಮೀನ್ದಾರೆ, ನಾನೀಗ ಹೊರಡ್ತೀನಿ. ಧನ್ಯವಾದ. ಮೋಹನ್ ತನ್ನ ಮನೆಗೆ ವಾಪಸ್ ಬರ್ತಾನೆ. ಮತ್ತೆ ಶಾಲಿನಿಗೆ ಎಲ್ಲ ವಿಷಯ ಹೇಳ್ತಾನೆ. ನನಗೆ ಮೊದ್ಲೇ ಗೊತ್ತಿತ್ತು ಈ ಜಮೀನ್ದಾರರು ಯಾವ ಕೆಲ್ಸಕ್ಕೂ ಬರಲ್ಲ ಅಂತ. ಅವರು ಬರೀ ಮಾತ್ರ ಆಡೋದು. ನೀವೇ ಹೇಳಿ, ಮಗಳ ಮದ್ವೆನಲ್ಲಿ ದುಡ್ಡಿನ ಸಹಾಯ ಮಾಡದೇ ಇರೋರು ಇವ್ರೆಂತ ಜಮೀನ್ದಾರು? ನೀವೇ ಹೇಳಿ. ಮತ್ತೆ ನಾವ್ ಅವ್ರತ್ರ ತಗೊಂಡಿದ್ದ ದುಡ್ಡನ್ನ ವಾಪಸ್ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದಾರ ಅವರು? ನೀನ್ ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ ಶಾಲಿನಿ? ಬೇರೆಯವರ ಸ್ವಭಾವದಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಅವ್ರಿಗೆ ದುಡ್ಡು ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ಅದಕ್ಕಂತ ನಾವು ಏನು ಹೇಳಕ್ ಹೋಗ್ಬಾರ್ದು. ಹೇಳಕ್ ಹೋದ್ರೆ ನಮ್ಗೆ ತೊಂದರೆ ಆಗುತ್ತೆ. ನಾನ್ ನಾಳೆಯಿಂದ ಇನ್ನೂ ಜಾಸ್ತಿ ಕೆಲಸ ಮಾಡ್ತೀನಿ. ಆದ್ರೆ ಇದ್ರಿಂದ ನಿಮ್ಮ ಆರೋಗ್ಯ ಹಾಳಾಗ್ಬಿಡತ್ತೇರಿ. ಇದೆಲ್ಲ ಯೋಚನೆ ಮಾಡ್ತಿದ್ರೆ ಕೆಲ್ಸ ಆಗಲ್ಲ. ನಾನ್ ನಾಳೆಯಿಂದ ಕೆಲಸ ಮಾಡಕ್ ಶುರು ಮಾಡಿ ರಾತ್ರಿ ತಡವಾಗಿ ಬರ್ತೀನಿ. ನಾನ್ ತುಂಬಾ ಸಮಯನ ಅಂಗಡಿಲೇ ಕಳೀತೀನಿ. ಹೇ ಭಗವಂತ, ನೀನ್ ನಮ್ಮೇಲೆ ಸ್ವಲ್ಪ ದಯೆ ತೋರಿಸು. ಮತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು. ನೀನಿಷ್ಟು ಬೇಡ್ಕೊಂಡ್ರೆ ಸಾಕು. ನಾನ್ ಕಷ್ಟ ಪಡೋದಕ್ಕೆ ಬೇರೆ ಏನು ಬೇಕಾಗಿಲ್ಲ. ಮಿಕ್ಕಿರೋದೆಲ್ಲ ನೀನು ಮತ್ತೆ ಕುಲದೇವತೆ ನೋಡ್ಕೋತೀರಾ. ನಾನೀಗ ಅಂಗಡಿಗೆ ಹೊರಡ್ತೀನಿ. ಸರಿ ರೀ, ನೀವು ಬೇಗ ಬಂದ್ಬಿಡಿ. ಮೋಹನ್ ತನ್ನ ಅಂಗಡಿಗೆ ಹೋಗ್ತಾನೆ. ಮತ್ತೆ ಕಟ್ಟಿಗೆ ಕೆಲ್ಸನ ಶುರು ಮಾಡ್ತಾನೆ. ಮೋಹನ್ ಹತ್ರ ಸಿಟಿಯಿಂದ ಕೆಲವು ಜನ ಕೆಲ್ಸ ಮಾಡ್ಸಕ್ಕೆ ಅಂತ ಬರ್ತಾರೆ. ಆಗ ಮಾಧವ್ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಮೋಹನ್ನ ದೂರದಿಂದ ನೋಡ್ತಾ ಇರ್ತಾನೆ. ಆಮೇಲೆ ಅವನ ಹತ್ರ ಹೋಗ್ತಾನೆ. ಅರೆ ವಾ ಅಣ್ಣ, ನೀವ್ ಎಷ್ಟು ಮನ್ಸಿಟ್ಟು ಕೆಲ್ಸ ಮಾಡ್ತಾ ಇದ್ದೀರಾ. ನೀವ್ ಯಾರು ಅಣ್ಣ? ನೀವ್ ಯಾರು ಅಂತ ಗುರ್ತಿಸಿಗ್ಲಿಲ್ಲ. ನಾನ್ ಹೀಗೆ ಸುಮ್ನೆ ಈ ಊರ್ ಸುತ್ತಾಡೋಣ ಅಂತ ಬಂದೆ. ಮತ್ತೆ ನೀವು ಮನಸ್ಫೂರ್ತಿ ಕೆಲ್ಸ ಮಾಡೋದನ್ನ ನೋಡ್ದೆ. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಮಾತಂತೂ ಕೇಳೋದಕ್ಕೆ ತುಂಬಾ ಸುಂದರವಾಗಿದೆ. ಹಾಗೆ ಕೆಲಸ ಮಾಡೋಕೆ ಪ್ರೇರಣೆ ಕೂಡ ಕೊಡುತ್ತೆ. ನಾನ್ ಕೆಲಸ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. 1 ವರ್ಷ ಆದ್ಮೇಲೆ ನನ್ನ ಮಗಳ ಮದುವೆ ಇದೆ. ನೀವಂತೂ ಆಗ ಬರ್ಲೇಬೇಕು. ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕಿಲ್ಲ, ಖಂಡಿತ ಬರ್ತೀನಿ. ಯಾಕೆ ಊರ್ನವರು ನಿನ್ ಕೆಲ್ಸ ಕೊಡಲ್ವಾ? ಇಲ್ಲ ಇಲ್ಲ, ಹಾಗೇನಿಲ್ಲ.
ಯಾವಾಗ ಈ ಊರ್ನವ್ರಿಗೆ ನನ್ನ ಮಗಳ ಮದ್ವೆ ವಿಷಯ ಗೊತ್ತಾಯ್ತು, ಈಗೆಲ್ಲ ಜನರು ಎಲ್ಲ ಕೆಲ್ಸ ನನಗೆ ಕೊಡ್ತಾ ಇದಾರೆ. ತುಂಬಾ ಒಳ್ಳೇದು. ಹಾಗಿದ್ರೆ ನೀವು ನಿಮ್ಮ ಕೆಲ್ಸ ಮುಂದುವರಿಸಿ, ನಾನಿಲ್ಲಿಂದ ಹೊರಡ್ತೀನಿ. ನಿಮ್ಮ ಈ ಕೆಲ್ಸಕ್ಕೆ ತೊಂದರೆ ಕೊಡಕ್ ನನಗಿಷ್ಟ ಇಲ್ಲ. ಸರಿ ಸರಿ, ನಿಮ್ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಒಂಥರ ಹೊಸ ಉತ್ಸಾಹ ಬಂದಂಗಾಯ್ತು. ನಿಮಗೆ ಯಾವಾಗ ಬೇಕಾದ್ರೂ ಇಲ್ಲಿಗೆ ಬಂದ್ ಸಮಯ ಕಳಿಬಹುದು. ಸರಿ ಅಣ್ಣ, ನಮಸ್ಕಾರ. ನಮಸ್ಕಾರ. ಈ ಮಾತನ್ನ ಹೇಳಿ ಮಾಧವ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಮತ್ತೆ ಮೋಹನ್ ತುಂಬಾ ಉತ್ಸಾಹದಿಂದ ಕೆಲ್ಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಈಗ ದುಪ್ಪಟ್ಟು ಶ್ರಮ ಹಾಕಿ ಕೆಲ್ಸ ಮಾಡಕ್ ಶುರು ಮಾಡ್ತಾನೆ. ದಿನ ಇಡೀ ಕಷ್ಟಪಟ್ಟು ಕೆಲ್ಸ ಮಾಡಿದ್ಮೇಲೆ ಅವನು ಮನೆಗೆ ವಾಪಸ್ ಹೋಗ್ತಾನೆ. ಏನ್ರಿ, ಇವತ್ ನೀವು ತುಂಬಾ ಸಂತೋಷವಾಗಿದ್ದೀರಾ? ಇವತ್ತು ಅಂಗಡಿಗೆ ಒಬ್ಬ ವ್ಯಕ್ತಿ ಬಂದಿದ್ರು. ಅವ್ರ ಮುಖ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿತ್ತು. ದೇವ್ರ ಕೃಪೆಯಿಂದ ಎಲ್ಲಾ ದಿನ ಈ ರೀತಿ ಇದ್ರೇನೆ ಚೆನ್ನಾಗಿರುತ್ತೆ. ಈ ರೀತಿ ಲಕ್ಷಣ ಇರುವವರ ಮುಖ ದರ್ಶನ ಆದ್ರೆ ಸಾಕು. ಹೌದಾ? ಅಂದ್ರೆ ನೀವು ಅವರನ್ನು ಕೂಡ ದಿವ್ಯಾ ಮದ್ವೆ ಕರ್ದಿದ್ದೀರಾ? ಹಾ, ಬರ್ತೀನಿ ಅಂತೇನೋ ಹೇಳಿದಾರೆ. ಆದ್ರೆ ಇವತ್ತಂತೂ ತುಂಬಾನೇ ಕೆಲ್ಸ ಇತ್ತು. ಈ ತರ ನಾನು ಎಷ್ಟು ಕೆಲ್ಸ ಮಾಡಿದ್ರು ಇರೋದು ಒಬ್ನೇ ತಾನೆ. ಅದಕ್ಕೆ ದುಡ್ಡನ್ನ ಒಟ್ಟು ಮಾಡೋದು ಸ್ವಲ್ಪ ಕಷ್ಟದ ಕೆಲ್ಸನೇ. ಅಲ್ಲ ಅಪ್ಪ, ಈ ಮದ್ವೆ ಅಂತೂ ನಿಮ್ಗೆ ತುಂಬಾ ತೊಂದರೆ ಕೊಡ್ತಿದೆ ಅಂತ ಅನ್ನಿಸ್ತಿದೆ. ಇಲ್ಲ ಮಗಳೇ, ತೊಂದ್ರೆ ಏನಿದೆ? ಇದಂತೂ ನಾನ್ ನಿನಗ್ ಮಾಡ್ಬೇಕಾಗಿರೋ ಕರ್ತವ್ಯ. ಸಾಕಷ್ಟು ತಿಂಗಳುಗಳು ಕಳೆದಿರತ್ತೆ. ಮೋಹನ್ ತನ್ನ ಕೆಲಸದಲ್ಲಿ ಮಗ್ನನಾಗೇ ಇರ್ತಾನೆ. ಅವನು ಸಾಕಷ್ಟು ದುಡ್ಡು ಕೂಡ ಸಂಪಾದನೆ ಮಾಡಿರ್ತಾನೆ. ಆದ್ರೆ ಮದ್ವೆಗ್ ಬೇಕಾಗಿರೋಷ್ಟು ಆಗಿರೋದಿಲ್ಲ. ಅದೇ ಕಾರಣಕ್ಕೆ ಅವನು ಮತ್ತೆ ಜಮೀನ್ದಾರರ ಹತ್ರ ಹೋಗ್ತಾನೆ, ಅವ್ರ ಹತ್ರ ಸಹಾಯ ಕೇಳೋದಕ್ಕೆ ಅಂತ. ಏನ್ ವಿಷಯ ಮೋಹನ್, ಇವತ್ತು ನಮ್ಮನೆಗ್ ಬಂದಿದ್ಯಾ? ನಮಸ್ಕಾರ ಜಮೀನ್ದಾರೆ, ಅದ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇತ್ತೀಚೆಗೆ ನಿನ್ ಕೆಲ್ಸ ತುಂಬಾ ಚೆನ್ನಾಗಾಗ್ತಿದೆ ಅಂತ ಕೇಳ್ಪಟ್ಟೆ. ಒಳ್ಳೆ ದುಡ್ಡು ಮಾಡ್ತಿದ್ಯಲ್ವಾ? ಮತ್ ನನ್ನಿಂದ ಏನ್ ಸಹಾಯ ಆಗ್ಬೇಕು? ಜಮೀನ್ದಾರ್ರೆ, ನಿಮ್ಗಂತೂ ಗೊತ್ತೇ ಇದೆ, ಊರಿನ ಜನರಲ್ಲ, ಅವ್ರು ಕೊಡ್ಬೇಕಾಗಿರೋ ಎಲ್ಲ ಕೆಲ್ಸ ನನಗೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾನು ದುಡ್ಡು ಸಂಪಾದಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಷ್ಟೊಂದು ದುಡ್ಡನ್ನ ಎಷ್ಟೊಂದು ವರ್ಷ ಆದ್ರೂ ಸಂಪಾದಿಸಾಗೆ ಆಗ್ತಿರ್ಲಿಲ್ಲ. ಓ ಹಾಗಾ? ನಿನ್ನ ಶ್ರೀಮಂತನನ್ನಾಗಿ ಮಾಡೋದಕ್ಕೆ ಈ ಊರ್ನವ್ರು ಕೂಡ ಸೇರ್ಕೊಂಡಿದಾರಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಜಮೀನ್ದಾರ್ರೆ. ನನ್ನ ಶ್ರೀಮಂತನನ್ನಾಗಿ ಮಾಡೋಕಲ್ಲ, ನನ್ನ ಮಗಳ ಮದ್ವೆಗೋಸ್ಕರ ದುಡ್ಡು ಒಟ್ಟು ಮಾಡೋದಕ್ಕೆ. ಇನ್ನು ಮದ್ವೆಗೆ ಬೇಕಾಗಿರೋಷ್ಟು ದುಡ್ಡು ಒಟ್ಟಾಗಿಲ್ವಾ? ಇಲ್ಲ ಜಮೀನ್ದಾರ್ರೆ, ಒಟ್ಟು ಮಾಡಕ್ ಆಗಿಲ್ಲ. ಹಗಲು ರಾತ್ರಿ ಕಷ್ಟಪಟ್ರು ಆಗ್ಲಿಲ್ಲ. ಮತ್ತೆ ಹೀಗೆ ಕೆಲಸ ಮಾಡ್ತಾನೆ ಇದ್ರೆ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿರೋ ಆರೋಗ್ಯ ಹಾಳಾಗ್ಬಿಡುತ್ತೆ. ಜೊತೆಗೆ ಯಾರು ಕೆಲಸ ಮಾಡೋರು ಕೂಡ ಇಲ್ಲ. ಇದ್ದಿದ್ರೆ ನನಗೆ ಸ್ವಲ್ಪ ಸಹಾಯ ಆಗ್ತಾ ಇತ್ತು. ಹಾಗಿದ್ರೆ ಇವಾಗ ನನ್ನ ಹತ್ರ ಯಾಕೆ ಬಂದಿದ್ಯಾ? ಅದ್ನು ಹೇಳಪ್ಪ. ಅದೇ ವಿಷಯ ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ. ನೀವು ನನಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ದುಡ್ಡು ಅಂತೂ ನಾನು ಕೊಡಲ್ಲ. ಊರ್ ಜನರ ಹತ್ರ ಕೆಲ್ಸ ತಗೋತಾ ಇರೋ. ಸರಿ. ಈ ಮಾತನ್ನ ಹೇಳಿ ಮೋಹನ್ ಅಲ್ಲಿಂದ ಅವನ್ ಮನೆಗೆ ಹೋಗ್ತಾನೆ. ದೊಡ್ಡದಾಗ ಬಂದ್ಬಿಟ್ಟ, ನಾನು ಯಾಕೆ ಇವ್ನ್ ಸಹಾಯ ಮಾಡ್ಲಿ? ಅಷ್ಟೇ ಅಲ್ಲ, ಇವನ್ಗಂತೂ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಒಂದ್ ವೇಳೆ ಇದೇ ರೀತಿ ನಡೆದ್ರೆ ಇವನ್ ನನಗಿಂತ ದೊಡ್ಡ ಶ್ರೀಮಂತನಾಗ್ತಾನೆ. ಜಮೀನ್ದಾರ ಹೊಟ್ಟೆ ಉರಿಯಿಂದ ಪೂರ್ತಿ ಊರಿಗೆ ಬೆಂಕಿ ಹಚ್ಚೋಕ್ ಶುರು ಮಾಡ್ಬಿಡ್ತಾನೆ. ಯಾಕೆಂದ್ರೆ ಜನರಿಗೆಲ್ಲ ನಷ್ಟ ಆಗಿ ಯಾರು ಮೋಹನ್ಗೆ ಕೆಲ್ಸ ಕೊಡಬಾರ್ದು ಅಂತ, ಮತ್ತೆ ಮೋಹನ್ ಮತ್ತೆ ಬಡತನಕ್ಕೆ ಹೋಗ್ಬೇಕು ಅಂತ. ಮೋಹನ್ಗೆ ಇದ್ದಕ್ಕಿದ್ದಾಗೆ ಒಂದು ಕನ್ಸ್ ಬೀಳತ್ತೆ. ಅವನಿಗೆ ಆ ಕನ್ಸಲ್ಲಿ ಮಾಧವ್ ಪಂಚಾಯ್ತಿ ಕಟ್ಟೆಯಲ್ಲಿ ಕಟ್ಟಿದ್ದ ಒಂದು ಗಂಟೆ ಹತ್ರ ಕರೀತಾನೆ. ಈ ಕನ್ಸನ್ನ ಕಂಡು ಮೋಹನ್ ಎದ್ಬಿಡ್ತಾನೆ. ನಾನಿದಂತ ಕನ್ಸ್ ಕಂಡೆ, ಯಾವ್ದಾದ್ರು ದುರ್ಘಟನೆ ಆಗುತ್ತಾ? ಏನಾಯ್ತು ರೀ? ಯಾಕೆ ಹೀಗೆ ದಡ್ ಅಂತ ಎದ್ಬಿಟ್ರಿ ನೀವು? ಮಾಧವ ಕನ್ಸಲ್ ಬಂದು ಆ ಆಪತ್ತಿನ ಗಂಟೆ ಹತ್ರ ಏನೋ ಸನ್ನೆ ಮಾಡ್ತಾ ಇದ್ರು. ಊರ್ಗೇನು ತೊಂದರೆ ಆಗಲ್ಲ ತಾನೇ? ಮೋಹನ್ ಮತ್ತೆ ಶಾಲಿನಿ ಅಲ್ಲಿ ಪಂಚಾಯ್ತಿ ಕಟ್ಟೆ ಹತ್ರಕ್ಕೆ ಬರ್ತಾರೆ. ಮೋಹನ್ ಆ ಗಂಟೆಯನ್ನ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೂ ಬೆಂಕಿ ಜೋರಾಗಿ ಹತ್ಕೊಂಡಿಲ್ಲ. ಆದ್ರೆ ನೋಡ್ತಿದ್ರೆ ಏನ್ ಅನ್ನಿಸ್ತಿದೆ ಅಂದ್ರೆ ಎಲ್ಲರ ಮನೆಗೂ ಯಾರೋ ಬೆಂಕಿನ ಹಚ್ಚಿದ್ದಾರೆ ಅಂತ. ಗೊತ್ತಿಲ್ಲ, ಒಂದ್ ವೇಳೆ ಆ ಕನ್ಸು ಬಿದ್ದಿಲ್ಲ ಅಂದಿದ್ರೆ ಈ ಊರ್ ಗತಿ ಏನಾಗ್ತಿತ್ತೋ ಏನೋ.
ಮೋಹನ್ ಕರೀತಿದ್ದ ಹಾಗೆ ಎಲ್ರೂ ಅವ್ರ ಮನೆಯಿಂದ ಆಚೆ ಬಂದು ಬೆಂಕಿನ ಆರ್ಸೋ ಪ್ರಯತ್ನ ಮಾಡ್ತಾರೆ. ಮತ್ತೆ ಎಲ್ಲಾ ಜನರು ಬಚಾವಾಗ್ಬಿಡ್ತಾರೆ. ಆಗ ಅಲ್ಲೇ ಮೋಹನ್ನ ಕಣ್ಮುಂದೆ ಅವರ ಕುಲದೇವ ಪ್ರತ್ಯಕ್ಷ ಆಗ್ತಾನೆ. ಅರೆ ಮಾಧವ, ನೀನು? ಕ್ಷಮಿಸಿ, ಕುಲದೇವ ನೀವಾ? ಭಗವಂತ, ಪ್ರಣಾಮಗಳು. ಮಾಧವ ಅಂತಾನೆ ಕರಿ ಮೋಹನ್. ನಿನ್ ಮಿತ್ರ ಅಲ್ವಾ ನಾನು? ನಿನಗಂತೂ ತುಂಬಾ ಒಳ್ಳೆ ಮನ್ಸಿದೆ, ಮತ್ತೆ ಕರುಣಾಮಯಿ ಕೂಡ. ನಾನ್ ನಿನಗೆ 2 ಬದಲಿಗೆ 6 ಕೈಯನ್ನ ಕೊಡ್ತೀನಿ. ಧನ್ಯವಾದ ಪ್ರಭು. ಆದ್ರೆ 6 ಕೈ ಕೊಟ್ಟಿರೋ ಉದ್ದೇಶ ತಿಳ್ಕೋಬಹುದಾ? ನಿನ್ನ ಮಗಳ ಮದುವೆ ಇದೆ, ಮತ್ತೆ ಅವಳ ಮದುವೆ ಮಾಡೋದು ನಿನಗೆ ಕಷ್ಟವಾದ ಕೆಲಸ ಅಂತಾನೆ ಹೇಳ್ಬಹುದು. ನೀನು ನಿಷ್ಠೆಯಿಂದ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನೋಡಿ ನಿನ್ಗೆ ಈ ವರನ ಕೊಡ್ತಾ ಇದ್ದೀನಿ. ಇದರಿಂದ ನೀನು ಒಂದೇ ಸಲಕ್ಕೆ 6 ಕೆಲಸಗಳನ್ನ ಮಾಡಬಹುದು. ಕುಲದೇವ್ರೆ, ಮಾಧವ, ನೀವು ಕೃಪೆ ತೋರಿಸಿ ನನ್ನ ಮಗಳ ಮದುವೆಯಲ್ಲಿ ಖಂಡಿತವಾಗ್ಲೂ ಉಪಸ್ಥಿತಿ ಇರಬೇಕು. ಅದಾದ್ಮೇಲೆ ನನ್ನ ಮಗಳ ಮದುವೆ ಪೂರ್ತಿಯಾಗಿ ಫಲ ಕೊಡುತ್ತೆ ಪ್ರಭು. ತಥಾಸ್ತು. ಇದನ್ನ ಹೇಳಿ ಕುಲದೇವರು ಅಲ್ಲಿಂದ ಅಂತರ್ಧನರಾಗ್ತಾರೆ. ಮೋಹನ್ ಮತ್ತೆ ಶಾಲಿನಿ ಅಲ್ಲಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಜಮೀನ್ದಾರ ಮತ್ತೆ ಊರಿನ ಬೇರೆ ಜನ ಎಲ್ಲ ಮೋಹನ್ನ ಅಂಗಡಿ ಮುಂದೆ ಬಂದು ನಿಂತ್ಕೋತಾರೆ. ಮತ್ತೆ ಅವನ ಈ ರೂಪ ನೋಡಿ ಆಶ್ಚರ್ಯಚಕಿತರಾಗ್ಬಿಡ್ತಾರೆ. ಅರೆ, ಇದೇನಿದು? ಮೋಹನ್, ನಿನಗೆ 6 ಕೈಗಳು ಹೇಗ್ ಬಂತು? ಮತ್ತೆ ನೀನ್ ಹೇಗ್ ಕೆಲಸ ಮಾಡ್ತಿದ್ಯಾ ಅಂದ್ರೆ 10 ಜನ ಒಂದೇ ಸಲ ಕೆಲಸ ಮಾಡ್ತಿರೋ ಹಾಗೆ. ಬನ್ನಿ, ನಿಮ್ಗೆಲ್ರಿಗೂ ನನ್ನ ಅಂಗಡಿಗೆ ಸ್ವಾಗತ. ಇವತ್ತಿಂದ ನಿಮ್ಗೆಲ್ರಿಗೂ ಏನೇ ಕೆಲಸ ಇದ್ರು ನೀವು ನಿಸ್ಸಂಕೋಚವಾಗಿ ನನ್ನ ಹತ್ರಕ್ ಬನ್ನಿ. ನಾನೀಗ ಒಬ್ನೇ 10 ಜನ ಮಾಡೋಷ್ಟು ಕೆಲ್ಸನ ಮಾಡ್ತೀನಿ. ಅದೆಲ್ಲ ಸರಿ ಗಣಪ, ಇದೇಗಾಯ್ತು? ಈ ಕೈಗಳು ಎಲ್ಲಿಂದ ಬಂತು? ನಿಮ್ಗೆಲ್ರಿಗೂ ಗೊತ್ತೇ ಇದೆ ರಾತ್ರಿ ಹೇಗೆ ಊರ್ಗೆಲ್ಲ ಬೆಂಕಿ ಹತ್ತಿತ್ತು ಅಂತ. ಕುಲದೇವ ನನ್ನ ಕನ್ಸಲ್ಲಿ ಬಂದಿದ್ರು ಮತ್ತೆ ನನಗೆ ಸೂಚನೆ ಕೊಟ್ರು. ನಾನು ಹೋಗಿ ಆಪತ್ತಿನ ಗಂಟೆ ಹತ್ರ ಹೋಗಿ ಗಂಟೆ ಹೊಡಿಬೇಕು ಅಂತ, ಮತ್ತೆ ಎಲ್ರನ್ನೂ ಎಚ್ಚರಿಸಬೇಕಾಗಿತ್ತು. ಹಾಗಿದ್ರೆ ಆ ಗಂಟೆ ನೀನಾ ಬರ್ಸಿದ್ದು? ಹೌದು. ಇದರಿಂದ ಪ್ರಸನ್ನರಾಗಿ ಕುಲದೇವರು ನನಗೆ ಈ 6 ಕೈಗಳನ್ನ ಕೊಟ್ರು. ಇದರಿಂದ ನಾನು 10 ಜನರ ಕೆಲಸ ಒಬ್ಬನೇ ಮಾಡಬಹುದು ಅಂತ, ಮತ್ತೆ ಮಗಳ ಮದುವೆಗೋಸ್ಕರ ದುಡ್ಡು ಕೂಡ ಒಟ್ಟು ಮಾಡಬಹುದು. ಹಾಗಿದ್ರೆ ನೀನೇ ನನ್ನ ಕೆಲಸ ಹಾಳು ಮಾಡಿರೋದು. ನಿಮ್ ಕೆಲ್ಸ? ನಿಮ್ ಕೆಲ್ಸನಾ? ಅಂದ್ರೆ ಆ ಬೆಂಕಿನ ನೀವೇ ಹಾಕಿದ್ದ? ಅಲ್ಲ, ಅದು ನೀವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಜಮೀನ್ದಾರ್ರೆ. ನಿಮ್ಮ ದುರಾಸೆಯಿಂದಾಗಿ ಇಷ್ಟೊಂದು ಜನರಿಗೆ ಹಾನಿ ಮಾಡೋದು ಸರಿ ಅಲ್ಲ. ಮೋಹನ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಜಮೀನ್ದಾರ ಅಲ್ಲಿಂದ ಓಡೋಗ್ತಾನೆ. ಈಗೇನೋ ಈ ತರ ಆಗೋಯ್ತು. ಇನ್ಮುಂದೆ ನಾವು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಮತ್ತೆ ಅವ್ರನ್ನ ಜಮೀನ್ದಾರ್ ಸ್ಥಾನದಿಂದ ಕೆಳಗಿಳಿಸ್ಬೇಕು. ಅದನ್ ಬಿಟ್ಟು ನಿಮ್ಗೆಲ್ಲ ಏನೇ ಕೆಲ್ಸ ಇದ್ರು ಆ ಕೆಲ್ಸ ನನ್ನ ಹತ್ರ ಮಾಡಿಸ್ಕೊಳ್ಳಿ. ಇದಾದ ಮೇಲೆ ಕೆಲವೇ ತಿಂಗಳುಗಳಲ್ಲಿ ಮೋಹನ್ ತನ್ನ ಮಗಳ ಮದುವೆಯನ್ನ ಮಾಡಿಸ್ತಾನೆ. ಮತ್ತೆ ಮಾಧವನ ರೂಪದಲ್ಲಿ ಕುಲದೇವರು ಈ ಮದುವೆಯಲ್ಲಿ ಭಾಗವಹಿಸಿ ಮೋಹನ್ ಮತ್ತೆ ಅವನ ಪರಿವಾರದವರಿಗೆ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ.